ಇನ್ನು ಇವತ್ತು ಬೆಳಗ್ಗೆ ಹಾಸನದಲ್ಲಿ ಮುರಿದು ಬಿದ್ದ ಮದುವೆಗೆ ಬಿಗ್ ಟ್ವಿಸ್ಟೇ ಸಿಕ್ಕಿದೆ. ಕೊನೆಗೂ ಪ್ರಿಯಕರನ ಜೊತೆ ಯುವತಿ ಸಪ್ತಪದಿ ತುಳಿದಿದ್ದಾಳೆ. ಅಂತೂ ಇಂತೂ ಆಕೆ ಏನು ಅಂದ್ಕೊಂಡಿದ್ಲೋ ಅದನ್ನ ಸಾಧಿಸಿಯೇ ತೀರಿದ್ದಾಳೆ. ಪ್ರಿಯಕರ ರಘು ಜೊತೆಗೆ ಯುವತಿ ಪಲ್ಲವಿ ವಿವಾಹವಾಗಿದೆ. ಇನ್ನು ದೇಗುಲದಲ್ಲಿ ಸರಳವಾಗಿ ಈ ಜೋಡಿ ಮದುವೆಯಾಗಿದೆ. ಕೆಲವು ಕುಟುಂಬಸ್ಥರ ಸಮ್ಮುಖದಲ್ಲಿ ವಿವಾಹ ಮಹೋತ್ಸವ ನಡೆದಿದೆ. ಬೆಳಗ್ಗೆ ಕೊನೆ ಕ್ಷಣದಲ್ಲಿ ಈ ಮದುವೆ ಮುರಿದು ಬಿದ್ದಿತ್ತು. ತಾಳಿ ಕಟ್ಟುವ ವೇಳೆ ಮದುವೆ ಬೇಡ ಅಂತ ಯುವತಿ ಹೇಳಿದ್ರು. ಸೊ ಇದರಿಂದಾಗಿ ಒಂದು ಭಾರಿ ಹೈ ಡ್ರಾಮವೇ ನಡೆದಿತ್ತು. ಇವತ್ತು ಹಾಸನದಲ್ಲಿ ನಡೆದಂಥ ಒಂದು ಹೈ ಡ್ರಾಮದ ಮದುವೆಗೆ ಕೊನೆಗೂ ಒಂದು ರೀತಿ ಒಳ್ಳೆಯ ಎಂಡಿಂಗ್ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಪ್ರಿಯಕರನ ಜೊತೆ ನನಗೆ ಮದುವೆ ಆಗಬೇಕು ಅಂತ ಹೇಳಿ ಇನ್ನೇನು ನಿಶ್ಚಯವಾಗಿ ತಾಳಿ ಕಟ್ಟಬೇಕು ಅನ್ನುವಂಥ ಟೈಮ್ನಲ್ಲಿ ಆ ಶುಭ ವೇಳೆಯಲ್ಲೇ ಯುವತಿ ನನಗೆ ಮದುವೆ ಬೇಡ ಅಂತ ಹೇಳಿ ನಿರಾಕರಿಸಿ ಮದುವೆ ಮಂಟಪದಿಂದ ಹೋಗಿದ್ಲು. ಸೊ ಇದರಿಂದಾಗಿ ವರ ಕೂಡ ತುಂಬಾ ಖೇದಕ್ಕೆ ಒಳಗಾಗಿ ನನಗೂ ಮದುವೆ ಬೇಡ ಅಂತ ಹೇಳಿ ಈತ ಕೂಡ ಹೊರ ನಡೆದಿದ್ದ. ಆದರೆ ಈಗ ಈ ಒಂದು ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಹಾಗೂ ಯುವತಿ ಯಾವ ಕಾರಣಕ್ಕೆ ಮದುವೆ ಬೇಡ ಅಂತ ಹೇಳಿ ಹೋಗಿದ್ಲೋ ಕೊನೆಗೂ ಆ ಕಾರಣವನ್ನು ಈಡೇರಿಸ್ಕೊಂಡಿದ್ದಾಳೆ. ತನ್ನ ಪ್ರಿಯಕರನ ಜೊತೆಗೆ ಇಷ್ಟಪಟ್ಟಂಥ ಹುಡುಗನ ಜೊತೆಗೇನೆ ಆಕೆ ಮದುವೆ ಮಾಡ್ಕೊಂಡಿದ್ದಾಳೆ. ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ಯುವತಿಯ ಒಂದು ಹೈ ಡ್ರಾಮಾ ಏನು ನಡೆದಿತ್ತು ಮದುವೆಯಲ್ಲಿ, ಅಂತೂ ಇಂತೂ ಒಂದು ಒಳ್ಳೆ ಎಂಡಿಂಗ್ ಅಂತೂ ಸಿಕ್ಕಿದೆ. ಬಟ್ ಈಗ ಬಿಟ್ಟು ಹೋದಂಥ ವರನ ಕತೆ ಏನು ಅಂತ ಬಹುಶಃ ಸಂಪರ್ಕ ಕಡಿತವಾಗಿದೆ ಅಂತ ಭಾವಿಸ್ತೀನಿ. ಇವತ್ತು ಬೆಳಗ್ಗೆ ಯುವತಿ ಹಾಸನದಲ್ಲಿ ಒಂದು ಹೈ ಡ್ರಾಮವನ್ನು ಮಾಡಿದ್ಲು. ಎಂಥ ಟೈಮ್ ಅಂದರೆ ನೀವು ನೋಡ್ತಾ ಇದ್ದೀರಿ, ತಾಳಿ ಇನ್ನೇನು ಕಟ್ಟಬೇಕು ಅನ್ನುವಂಥ ಟೈಮ್ನಲ್ಲಿ ಇಲ್ಲ ನನಗೆ ಮದುವೆ ಬೇಡ ಅಂತ ಹೇಳಿ ತಾಳಿ ಕಟ್ಟುವಂಥ ಶುಭ ವೇಳೆಯಲ್ಲೇ ಮದುವೆಯನ್ನು ನಿರಾಕರಿಸಿ ನನಗೆ ವರನೂ ಬೇಡ ಮದುವೆನೂ ಬೇಡ ಅಂತ ಹೇಳಿ ಕುಟುಂಬಸ್ಥರನ್ನು ವಿರೋಧಿಸಿಕೊಂಡು ಮದುವೆ ಮಂಟಪದಿಂದ ಹೊರ ನಡೆದಿದ್ಲು. ರೂಮ್ಗೆ ಹೋಗಿ ಬಾಗಿಲು ಹಾಕ್ಕೊಂಡಿದ್ಲು. ಆದರೆ ವರ ನನಗೂ ಬೇಡ ಅಂತ ಹೇಳಿ ಮದುವೆಯನ್ನು ನಿರಾಕರಿಸಿದ್ದ. ಆದರೆ ಈಗ ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಯುವತಿಯ ಆಸೆಯಂತೆ ಪ್ರಿಯಕರನ ಒಟ್ಟಿಗೆ ಆಕೆಯ ವಿವಾಹವಾಗಿದೆ. ಡೀಟೇಲ್ಸನ್ನು ಕೊಡ್ತಾರೆ ಇದರ ಕುರಿತಾಗಿ ನಮ್ಮ ಪ್ರತಿನಿಧಿ ಕಿರಣ್. ಈಗ ಯುವತಿ ಏನು ಅಂದ್ಕೊಂಡಿದ್ಲು ಅದಂತೂ ಈಡೇರಿದೆ. ಪ್ರಿಯಕರನ ಜೊತೆಗೆ ಅಂತೂ ಇಂತೂ ಖುಷಿಯಾಗಿ ಸಂಸಾರ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾಳೆ. ಬಟ್ ಇಲ್ಲಿ ಬಿಟ್ಟು ಹೋದಂಥ ವರನ ಕತೆ ಏನು ಅಂತ ಬಹುಶಃ ಮತ್ತೊಮ್ಮೆ ಸಂಪರ್ಕ ಸಾಧ್ಯವಾಗಿಲ್ಲ. ಸೊ ಹಾಸನದಲ್ಲಿ ನಡೆದಂಥ ಒಂದು ಹೈ ಡ್ರಾಮದ ಮದುವೆಗೆ ಟ್ವಿಸ್ಟ್ ಏನು ಸಿಕ್ಕಿತ್ತು, ಒಂದು ರೀತಿ ಕೊನೆಯದಾಗಿ ಒಳ್ಳೆ ಎಂಡಿಂಗ್ ಅಂತೂ ಪಡ್ಕೊಂಡಿದೆ. ಸೊ ಹಾರವನ್ನು ಬದಲಾಯಿಸ್ಕೊಳ್ತಾ ಇರೋದು ನೋಡ್ತಾ ಇದ್ದೀರಿ. ಬಟ್ ಇನ್ನೊಂದು ಕಡೆಯಲ್ಲಿ ಅದೇ ಹಾರವನ್ನು ಯಾವ ವರನ ಜೊತೆಗೆ ನಿಶ್ಚಯವಾಗಿತ್ತು ಮದುವೆ ಆ ಟೈಮಲ್ಲಿ ಬದಲಾಯಿಸ್ಕೊಳ್ಳುವಾಗ ಆಕೆಯ ಮುಖ ನೋಡಿ ಅಳೋ ಥರ ಆಯಿತು. ಬಟ್ ಈ ಕಡೆಯಲ್ಲಿ ತಾನೇ ಸ್ವಯಂ ಪ್ರೇರಿತವಾಗಿ ಕೊರಳೊಡ್ಡಿ ತಾಳಿಯನ್ನು ಕಟ್ಟಿಸ್ಕೊಳ್ತಾ ಹಾರವನ್ನು ಬದಲಾಯಿಸ್ಕೊಳ್ತಾ ಖುಷಿಯಾಗಿದ್ದಾಳೆ. ಸೊ ಇವತ್ತು ಬೆಳಗ್ಗೆ ಹಾಸನದಲ್ಲಿ ಯಾವ ಒಂದು ದೊಡ್ಡ ಸಂಚಲನವನ್ನು ಈ ಮದುವೆ ಮುರಿದು ಬಿದ್ದಿದ್ದರಿಂದ ಸೃಷ್ಟಿಯಾಗಿತ್ತೋ ಅಂತೂ ಇಂತೂ ಆ ಮದುವೆ ಒಂದು ಒಳ್ಳೆ ಎಂಡಿಂಗನ್ನು ಆ ಯುವತಿ ಆ ವಧು ಯಾವ ಎಂಡಿಂಗನ್ನು ಬಯಸಿದ್ಲೋ ಆ ಎಂಡಿಂಗ್ ಈಗ ಸಿಕ್ಕಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.